ಇವತ್ತು ವಿಶೇಷವಾಗಿ ಶ್ರೀ ವಿದ್ಯಾ ಪಬ್ಲಿಕ್ ಸ್ಕೂಲ್ ವತಿಯಿಂದ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅವ್ರಿಗೆ. ಬಹಳ ಒಂದು ಖುಷಿಯಾದ ವಿಚಾರ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಲೆ ಅಂತ ಬಂದ್ರೆ ಪಿಕ್ನಿಕ್ ಅಂತ ಹೇಳಿ, ಟೂರ್ ಅಂತ ಹೇಳಿ, ಪಾರ್ಕ್ಗೆ, ಸಿನಿಮಾ ಥಿಯೇಟರ್ಗೆ ಅಥವಾ ಇನ್ನೂ ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಅವ್ರಿಗೆ ಜಾಗವನ್ನ ತೋರಿಸಿ ವೀಕ್ಷಣೆ ಮಾಡಿಸಿ ಕರ್ಕೊಂಡು ಬರುವಂತದನ್ನ ನಾವು ನೋಡಿದೀವಿ. ಆದ್ರೆ ವಿಶೇಷವಾಗಿ ಇವತ್ತು ನಮ್ಮ ಶಾಲೆಯ ಎಲ್ಲಾ ಮುಖ್ಯಸ್ಥರು ಸೇರಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ದೇವ್ರ ಮಕ್ಕಳು ಅಂತ ಕರಿತೀವಿ. ಯಾಕೆ ಗೊತ್ತಾ? ಮಕ್ಕಳಿಂದ ದೂರ ಆಗಿದ್ರು ಕೂಡ ದೇವ್ರಿಗೆ ಹತ್ರವಾಗಿರುವಂತವ್ರು ದೇವ್ರ ಮಕ್ಕಳು. ಸೊ ಇವರೆಲ್ಲರೂ ಕೂಡ ದೇವ್ರಿಗೆ ಹತ್ರ ಆಗಿರೋದ್ರಿಂದ ಇವ್ರನ್ನ ದೇವ್ರ ಮಕ್ಕಳು ಅಂತ ಕರಿತೀವಿ. ಇವ್ರನ್ನ ನೋಡ್ಲಿಕ್ಕೆ ಕರ್ಕೊಂಡ್ ಬಂದಿರೋದಕ್ಕೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಎಲ್ರಿಗೂ ಅನ್ಸುತ್ತೆ ಆಶ್ರಮ ಏನ್ ಆಶ್ರಮ ಅಂದ್ರೆ 3 ಅಕ್ಷರ ಇರುವಂತ ಅಲ್ವಾ? ಒಂದು ಆಶ್ರಮ ಅಂದ ತಕ್ಷಣ ಏನ್ ಅನ್ಸುತ್ತೆ? ಒಂದಷ್ಟು ಜನ ಹೇಳ್ತಾರೆ ಆಶ್ರಮ ಮಾಡಿದ್ರೆ ದುಡ್ಡು ಬರುತ್ತೆ, ಫಾರಿನ್ ಫಂಡ್ಸ್ ಬರುತ್ತೆ, ಸರ್ಕಾರ ಸಹಾಯ ಮಾಡುತ್ತೆ. ಇದಷ್ಟೇ ಜನಗಳ ತಲೆಲಿರೋದು. ಆಶ್ರಮದಲ್ಲಿ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ನೋವಿರುತ್ತೆ, ಎಷ್ಟು ಜನ ಕಷ್ಟ ಪಡ್ತಿರ್ತಾರೆ. ಊಟ ಕೊಟ್ರೆ ಸಾಕ, ಅವ್ರಿಗೆ ಬಟ್ಟೆ ಕೊಟ್ರೆ ಸಾಕ, ಅಷ್ಟಿದ್ರೇನೆ ಅವ್ರು ಖುಷಿಯಾಗಿರ್ತಾರ ಅನ್ನೋದನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಸೊ ತುಂಬಾ ಜನ ಇಲ್ಲಿ ವಯಸ್ಸಾಗಿರಂತ ಹಿರಿಜೀವಗಳಿದ್ದಾರೆ. ಅವರೆಲ್ಲರೂ ಕೂಡ ಮಕ್ಕಳನ್ನ ತುಂಬಾ ಪ್ರೀತಿಯಾಗಿ ಸಾಕಿ ಸಲುಹಿ ಮದುವೆ ಮಾಡಿ ಮಕ್ಕಳಿಗೆ ಬೇಕಾದಂತ ಒಡವೆ, ವಸ್ತ್ರ, ಆಸ್ತಿ ಎಲ್ಲವನ್ನೂ ಕೊಟ್ಟು ಇವತ್ತು ಅವರು ಬೀದಿಗೆ ಬಂದು ಬಿದ್ದಿದ್ದಾರೆ. ಅರ್ಥ ಆಗ್ತಿದ್ಯಾ ಯಾಕೆ ಈ ತರ ಆಗ್ತಾ ಇದೆ? ಇವರೆಲ್ಲ ಇಷ್ಟು ಕಷ್ಟಪಟ್ಟು ಅವ್ರ ಜೀವನನೇ ತ್ಯಾಗ ಮಾಡಿ ಮಕ್ಳಿಗೋಸ್ಕರ ಬದುಕಿ ಅವ್ರು ದುಡ್ದಿದ್ದನ್ನೆಲ್ಲ ಮಕ್ಳಿಗೆ ಕೊಟ್ಟು ಕೊನೆಗೆ ಅವರು ಒಂದು ತುತ್ತು ಅನ್ನಕ್ಕೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಬರ್ತಾ ಇದೆ. ಅಂದ್ರೆ ಮುಖ್ಯವಾಗಿ ನಾವೆಲ್ಲ ಏನ್ ಕಲಿಬೇಕು? ಪುಸ್ತಕದಲ್ಲಿರೋದ್ ಕಲ್ತ್ರೆ ಸಾಕಾಗತ್ತಾ? ಎಷ್ಟ್ ಜನಕ್ಕೆ ಪುಸ್ತಕದಲ್ಲಿರೋದ್ ಕಲ್ತ್ರೆ ಸಾಕು ಅನ್ಸುತ್ತೆ? ಅವ್ರ ಕೈ ಎತ್ತಿ. ಹಾಗಾದ್ರೆ ಏನ್ ಕಲಿಬೇಕು? ಸೊ ಪುಸ್ತಕದಲ್ಲಿರುವಂತ ವಿಚಾರಗಳನ್ನ ನಾವು ಖಂಡಿತವಾಗ್ಲೂ ಕಲಿಬೇಕು. ಜೊತೆಗೆ ಸಂಸ್ಕಾರವನ್ನು ಕೂಡ ಅದೇ ರೀತಿ ಕಲಿಬೇಕಾಗತ್ತೆ ನಾವೆಲ್ಲ. ಸೊ ತಂದೆ ತಾಯಿ, ಬಂಧು ಬಳಗ, ಅಪ್ಪ ಅಮ್ಮ, ಅಜ್ಜಿ ತಮ್ಮ ಅನ್ನೋ ಬಾಂಧವ್ಯದ ಜೊತೆ ಬೆಳಿಬೇಕಾಗತ್ತೆ. ಅವರನ್ನ ಕೊನೆಗಾಲದಲ್ಲಿ ಬೀದಿಗೆ ತೆಳ್ದಂಗೆ ನೋಡ್ಕೊಳ್ಬೇಕಾಗತ್ತೆ.